ದ ಪೋಸ್ಟ್ ಮಾಸ್ಟರ್. ದಿಸ್ ಈಸ್ ಎ ವೆರಿ ಬ್ಯೂಟಿಫುಲ್ ಸ್ಟೋರಿ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಇದರ ಒಂದು ಸಮರಿಯನ್ನ ಸಿಂಪಲ್ ಆಗಿರೋ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ದ ಪೋಸ್ಟ್ ಮಾಸ್ಟರ್ ಈಸ್ ಎ ಟಚಿಂಗ್ ಅಂಡ್ ಎಮೋಷನಲ್ ಶಾರ್ಟ್ ಸ್ಟೋರಿ ಬೈ ರವೀಂದ್ರನಾಥ್ ಟ್ಯಾಗೋರ್. ಸೊ ಈ ಒಂದು ಸ್ಟೋರಿಯನ್ನ ಬರೆದಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್ ಆಗಿದ್ದಾರೆ. ಇಟ್ ಟೇಕ್ಸ್ ಪ್ಲೇಸ್ ಇನ್ ಎ ಸ್ಮಾಲ್ ವಿಲೇಜ್ ಕಾಲ್ಡ್ ಉಲಾಪುರ್ ಇನ್ ಬೆಂಗಾಲ್. ಸೊ ಈ ಒಂದು ಸ್ಟೋರಿ ನಡೀತಕ್ಕಂತಹ ಊರಿನ ಹೆಸರನ್ನ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಉಲಾಪುರ್ ಅಂತಕ್ಕಂತಹ ಊರಿನ ಹೆಸರು ಮತ್ತು ಇದು ಬೆಂಗಾಲ್ದಲ್ಲಿರ್ತಕ್ಕಂತಹ ಒಂದು ಊರಾಗಿರುತ್ತೆ. ಎ ಯಂಗ್ ಪೋಸ್ಟ್ ಮಾಸ್ಟರ್ ಫ್ರಮ್ ಕಲ್ಕತ್ತಾ ಈಸ್ ಅಪಾಯಿಂಟೆಡ್ ಟು ವರ್ಕ್ ಇನ್ ದಿಸ್ ವಿಲೇಜ್. ಸೊ ಈ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಬ್ಬ ಯಂಗ್ ಪೋಸ್ಟ್ ಮಾಸ್ಟರ್ ಏನ್ ಮಾಡ್ತಾ ಇದ್ದಾನೆ, ಅಪಾಯಿಂಟ್ ಆಗಿ ಬರ್ತಾ ಇದ್ದಾನೆ. He is educated, gentle and used to the busy, comfortable life of the city. ಸೊ ಇವನು ಕಲ್ಕತ್ತಾ ಅಂತಕ್ಕಂಥದ್ದು ದೊಡ್ಡ ಸಿಟಿ, ನಿಮಗೆಲ್ಲ ತಿಳಿದಿದೆ. ಸೊ ಆ ಸಿಟಿಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತಹ ವ್ಯಕ್ತಿ ಆಗಿದ್ದಾನೆ. ತುಂಬಾನೇ ಎಜುಕೇಟೆಡ್ ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿ ಆಗಿರ್ತಾನೆ ಮತ್ತು ತುಂಬಾನೇ ಬ್ಯುಸಿ ಆಗಿರ್ತಕ್ಕಂತಹ ಒಂದು ಸಿಟಿಲಿ ಜೀವನ ಮಾಡಿ ಬಂದಿರೋನು ಇವನು. ಬಟ್ ಉಲಾಪುರ್ ಈಸ್ ಸೈಲೆಂಟ್, ಲೋನ್ಲಿ ಅಂಡ್ ಸರೌಂಡೆಡ್ ಬೈ ನೇಚರ್. ಇವನೀಗ ಕೆಲಸ ಮಾಡಲಿಕ್ಕೆ ಅಂತ ಬಂದಂತಹ ಪ್ಲೇಸ್ ಉಲಾಪುರ್ ಏನಿದೆನೋ ಇದು ತುಂಬಾನೇ ಸೈಲೆಂಟ್ ಆಗಿರ್ತಕ್ಕಂತಹ ಏರಿಯಾ ಆಗಿದೆ. ಇಲ್ಲಿ ಸಿಟಿಯಲ್ಲಿ ಇರ್ತಕ್ಕಂತಹ ಒಂದು ಬ್ಯುಸಿ ಲೈಫ್ ಇಲ್ಲ. ಅದರ ಜೊತೆಗೆ ಲೋನ್ಲಿ, ಅದು ಸಿಟಿ ಬಿಟ್ಟು ತುಂಬಾ ದೂರದಲ್ಲಿರ್ತಕ್ಕಂತಹ ಒಂದು ಏಕಾಂತ ಸ್ಥಳ ಆಗಿರುತ್ತೆ ಮತ್ತು ಸುತ್ತಲೂ ಕೂಡ ನೇಚರ್ ಇರತಕ್ಕಂತಹ ಒಂದು ಪ್ಲೇಸ್ ಅದಾಗಿರುತ್ತೆ. ದ ಪೋಸ್ಟ್ ಮಾಸ್ಟರ್ ಫೈಂಡ್ಸ್ ಇಟ್ ಡಿಫಿಕಲ್ಟ್ ಟು ಅಡ್ಜಸ್ಟ್. ಸೊ ಈಗ ನೋಡಿ, ಸಿಟಿ ಬಿಟ್ಬಿಟ್ಟು ಹಳ್ಳಿಗೆ ಬಂದಂತಹ ಈ ಪೋಸ್ಟ್ ಮಾಸ್ಟರ್ಗೆ ಒಂದೇ ಸಾರಿಗೆ ಅಡ್ಜಸ್ಟ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಿ ಫೀಲ್ಸ್ ಐಸೋಲೇಟೆಡ್ ಬಿಕಾಸ್ ಹಿ ಹ್ಯಾಸ್ ನೋ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ದೇರ್. ಸೊ ಈಗ ದೂರದ ಒಂದು ಸಿಟಿಯಿಂದ ಬಂದು ಈ ಹಳ್ಳಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಅವನಿಗೆ ಐಸೋಲೇಟೆಡ್ ಅಂದ್ರೆ ನಾನು ಒಬ್ಬಂಟಿಗನಾಗಿ ಬಿಟ್ಟಿದ್ದೇನೆ ಈ ಊರಲ್ಲಿ ಅಂತಕ್ಕಂತಹ ಒಂದು ಫೀಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಆ ಹಳ್ಳಿಯಲ್ಲಿ ಯಾರು ಕೂಡ ಅವನಿಗೆ ಫ್ರೆಂಡ್ಸ್ ಇರಲಿಲ್ಲ ಮತ್ತು ಯಾವುದೇ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಹಳ್ಳಿಲಿ ಇಲ್ಲ. ದ ಪೋಸ್ಟ್ ಆಫೀಸ್ ಈಸ್ ಟೈಡ್ ಟು ಆನ್ ಇಂಡಿಗೋ ಪ್ಲಾಂಟೇಶನ್. ಸೊ ಅಲ್ಲಿ ಇಂಡಿಗೋ ಪ್ಲಾಂಟೇಶನ್ ಅಂದ್ರೆ ತೋಟ ಇರುತ್ತೆ, ಆ ಪೋಸ್ಟ್ ಆಫೀಸ್ ಅದರ ಹತ್ರ ಇರುತ್ತೆ. ದ ಪೋಸ್ಟ್ ಮಾಸ್ಟರ್ ಸ್ಪೆಂಡ್ಸ್ ಲಾಂಗ್ ಅವರ್ಸ್ ಅಲೋನ್ ಇನ್ ದ ಕ್ವಾಯಟ್ ಸರೌಂಡಿಂಗ್ಸ್. ಸೊ ಸುತ್ತಲೂ ಕೂಡ ಈಗ ಯಾವುದೇ ಒಂದು ಜನಜಂಗುಳಿ ಇಲ್ಲ, ಸೈಲೆಂಟ್ ಆಗಿರ್ತಕ್ಕಂತಹ ಒಂದು ತೋಟದಿಂದ ಕೂಡಿರ್ತಕ್ಕಂತಹ ಪ್ಲೇಸ್ ಅದಾಗಿತ್ತು. ಸೊ ಅನೇಕ ಗಂಟೆಗಳ ಕಾಲ ಪೋಸ್ಟ್ ಮಾಸ್ಟರ್ ಸುಮ್ಮನೆ ಅಲ್ಲಿ ಇರಬೇಕಾಗಿತ್ತು. To pass time, he writes poetry and thinks about his home in Calcutta. ಸೊ ಅವನೇನ್ ಮಾಡ್ತಾ ಇದ್ದ, ಹೀಗೆ ಟೈಮ್ ಪಾಸ್ ಮಾಡ್ಬೇಕಲ್ವಾ. ಸೊ ಏನ್ ಮಾಡ್ತಾ ಇದ್ದಾನೆ, ಪೋಯಮ್ಸ್ ಗಳನ್ನ ಬರಿತಾ ಇದ್ದಾನೆ ಮತ್ತು ತನ್ನ ಒಂದು ಸಿಟಿ ಆಗಿರ್ತಕ್ಕಂತಹ ಕಲ್ಕತ್ತಾದಲ್ಲಿ ವಾಸವಾಗಿರುವ ತನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ, ಮನೆಯ ಬಗ್ಗೆ ವಿಚಾರ ಮಾಡ್ತಾ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಹಿ ಮಿಸ್ಸಸ್ ಕಾನ್ವರ್ಜೇಷನ್ಸ್ ಅಂದ್ರೆ ತನ್ನ ಒಂದು ಫ್ರೆಂಡ್ಸ್ ಜೊತೆ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು, ಮಾತನಾಡ್ತಕ್ಕಂಥದ್ದನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ವಾರ್ಮ್ತ್ ಅಂಡ್ ಕಂಪ್ಯಾನಿಯನ್ಶಿಪ್, ಅಲ್ಲಿ ಯಾವುದೇ ಒಂದು ಕಂಪ್ಯಾನಿಯನ್ಶಿಪ್ ಅವನಿಗೆ ಇಲ್ಲ. The only person who spends time with him is Ratan, a poor orphan girl who works as his helper. ಸೊ ಆ ಹಳ್ಳಿಯಲ್ಲಿ ಒಂದು ಹುಡುಗಿ ಇರ್ತಾಳೆ, ಅವಳ ಹೆಸರೇನಪ್ಪ ಅಂದ್ರೆ ರತನ್ ಅಂತೇಳಿ. ತುಂಬಾನೇ ಬಡ ಹುಡುಗಿ ಆಗಿರ್ತಾಳೆ ಮತ್ತು ಆರ್ಫನ್ ಅಂದ್ರೆ ಅನಾಥಳು ಕೂಡ ಆಗಿರ್ತಾಳೆ. ಸೊ ಈ ಒಂದು ರತನ್ ಅಂತಕ್ಕಂತಹ ಚಿಕ್ಕ ಹುಡುಗಿನೇ ಪೋಸ್ಟ್ ಮಾಸ್ಟರ್ಗೆ ಒಬ್ಬ ಫ್ರೆಂಡ್ ಆಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತು ಅವಳೇನೆ ಹೆಲ್ಪರ್ ಕೂಡ ಆಗಿರ್ತಾಳೆ. ಸೊ ಇವರಿಬ್ಬರ ಮಧ್ಯೆ ಏನಂದ್ರೆ ಒಂದು ಸಂಭಾಷಣೆ ನಡೀತಾ ಇರುತ್ತೆ. ಇದೊಂದೇನೆ ಅವನಿಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಲಿಕ್ಕೆ ಸಿಕ್ಕಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಶಿ ಬ್ರಿಂಗ್ಸ್ ಹಿಮ್ ವಾಟರ್, ಕುಕ್ಸ್ ಸಿಂಪಲ್ ಮೀಲ್ಸ್ ಅಂಡ್ ಡಸ್ ಸ್ಮಾಲ್ ಹೌಸ್ ಹೋಲ್ಡ್ ಟಾಸ್ಕ್ಸ್. ಸೊ ಈ ಚಿಕ್ಕ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ, ಪೋಸ್ಟ್ ಮಾಸ್ಟರ್ಗೆ ನೀರನ್ನ ತಂದ್ಕೊಡೋದು, ಅವನಿಗೆ ಊಟವನ್ನ ಮಾಡ್ತಕ್ಕಂಥದ್ದು ಮತ್ತು ಸ್ಮಾಲ್ ಹೌಸ್ ಹೋಲ್ಡ್ ಟಾಸ್ಕ್ಸ್ ಅಂದ್ರೆ ಮನೆ ಕೆಲಸ ಏನಿರುತ್ತಲ್ವಾ ಅವೆಲ್ಲ ಕೆಲಸವನ್ನ ಮಾಡಿ ಕೊಡ್ತಾ ಇರ್ತಾಳೆ ಹುಡುಗಿ. ಸ್ಲೋಲಿ ಎ ಸಿಂಪಲ್ ಬಾಂಡ್ ಡೆವಲಪ್ಸ್ ಬಿಟ್ವೀನ್ ದ ಪೋಸ್ಟ್ ಮಾಸ್ಟರ್ ಅಂಡ್ ರತನ್. ಸೊ ಇಬ್ಬರ ಮಧ್ಯೆ ಈಗ ಒಂದು ಬಾಂಡ್ ಬೆಳೀತಾ ಇದೆ. ಹಿ ಸಮ್ಟೈಮ್ಸ್ ಟಾಕ್ಸ್ ಟು ಹರ್ ಅಬೌಟ್ ಹಿಸ್ ಫ್ಯಾಮಿಲಿ. ಅನೇಕ ಸಂದರ್ಭಗಳಲ್ಲಿ ತನ್ನ ಒಂದು ಫ್ಯಾಮಿಲಿ ಬಗ್ಗೆ ಈ ಪೋಸ್ಟ್ ಮಾಸ್ಟರ್ ಅವಳ ಬಳಿ ಹೇಳ್ತಾ ಇರ್ತಾನೆ. ಹಿಸ್ ಮದರ್ ಅಂಡ್ ಹಿಸ್ ಪಾಸ್ಟ್ ಲೈಫ್, ತನ್ನ ತಾಯಿ ಬಗ್ಗೆ ಮತ್ತು ತನ್ನ ಒಂದು ಪಾಸ್ಟ್ ಲೈಫ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇರ್ತಾನೆ ಇನ್ ದ ಸಿಟಿ. ರತನ್ ಲಿಸನ್ಸ್ ಕೇರ್ಫುಲಿ ಅಂಡ್ ಹ್ಯಾಪಿಲಿ. ಸೊ ಆ ಎಲ್ಲ ಸ್ಟೋರಿಯನ್ನ ಇವಳು ತುಂಬಾ ಸಂತೋಷದಿಂದನೇ ಕೇಳಿಸ್ಕೊಳ್ತಾ ಇರ್ತಾಳೆ. ದೋಸ್ ಕಾನ್ವರ್ಜೇಷನ್ಸ್ mean a lot to her because she has no one else to call her own. ಈ ಹುಡುಗಿ ಏನಿದ್ಲು ರತನ್, ಅವಳಿಗೆ
ಪೋಸ್ಟ್ ಮಾಸ್ಟರ್ ಹೇಳ್ತಕ್ಕಂತಹ ಎಲ್ಲ ಸ್ಟೋರಿಗಳು ತುಂಬಾನೇ ಇಷ್ಟ ಆಗ್ತವೆ. ಈಗ ತನ್ನವರು ಅಂತ ಏನಾದರೂ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅಂತಕ್ಕಂತಹ ಒಂದು ಭಾವನೆ ಕೂಡ ಅಲ್ಲಿ ಅವಳ ಬಳಿ ಬರುತ್ತೆ. ಶಿ ಬಿಗಿನ್ಸ್ ಟು ಫೀಲ್ ಎಮೋಷನಲಿ ಅಟ್ಯಾಚ್ಡ್ ಟು ಹಿಮ್. ಸೊ ಅವನ ಜೊತೆ ಒಂದು ಎಮೋಷನಲಿ ತುಂಬಾನೇ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ತಾಳೆ. ಆಲ್ಮೋಸ್ಟ್ ಆಸ್ ಇಫ್ ಹಿ ಈಸ್ ಹರ್ ಗಾರ್ಡಿಯನ್. ಸೊ ನನ್ನನ್ನು ರಕ್ಷಣೆ ಮಾಡ್ತಕ್ಕಂತಹ ಗಾರ್ಡಿಯನ್ ಇವನೇನೆ ಮತ್ತು ಎಲ್ಡರ್ ಬ್ರದರ್, ನನ್ನ ಹಿರಿಯ ಸಹೋದರ ಅನ್ನೋ ರೀತಿಲಿ ರತನ್ ಪೋಸ್ಟ್ ಮಾಸ್ಟರ್ನನ್ನು ಟ್ರೀಟ್ ಮಾಡ್ತಿರ್ತಾಳೆ. ರತನ್ ಆಲ್ಸೋ ಶೇರ್ಸ್ ಸ್ಟೋರೀಸ್ ಅಬೌಟ್ ಹರ್ ಚೈಲ್ಡ್ಹುಡ್ ದೋ ಹರ್ ಮೆಮೊರೀಸ್ ಆರ್ ಪೇನ್ಫುಲ್ ಆ್ಯಂಡ್ ಇನ್ಕಂಪ್ಲೀಟ್. ಪೋಸ್ಟ್ ಮಾಸ್ಟರ್ ತನ್ನ ಒಂದು ಸಂತೋಷದ ಕ್ಷಣಗಳನ್ನು ಅಂದರೆ ಹಿಂದೆ ಕಳೆದಿರ್ತಕ್ಕಂತಹ ಘಟನೆಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದ. ಸೊ ರತನ್ ಕೂಡ ತನ್ನ ಒಂದು ಲೈಫ್ ಸ್ಟೋರಿಯನ್ನು ಪೋಸ್ಟ್ ಮಾಸ್ಟರ್ ಜೊತೆ ಶೇರ್ ಮಾಡ್ಕೊಳ್ತಾಳೆ. ಅವಳ ಒಂದು ಬಾಲ್ಯದ ಬಗ್ಗೆ ಹೇಳ್ತಾಳೆ. ಅವಳ ಬಾಲ್ಯ ಅಂತಕ್ಕಂಥದ್ದು ತುಂಬಾನೇ ಪೇನ್ಫುಲ್ ಆಗಿತ್ತು ಮತ್ತು ಅದು ಪರಿಪೂರ್ಣ ಕೂಡ ಆಗಿರಲಿಲ್ಲ. ಅಂದರೆ ಎಲ್ಲ ಮಕ್ಕಳಂತೆ ಇವಳು ಸಂತೋಷದಿಂದ ತನ್ನ ಬಾಲ್ಯದ ದಿನಗಳನ್ನು ಕಳೆದಿರಲಿಲ್ಲ. ಸೊ ಅದೆಲ್ಲವನ್ನ ಹೇಳ್ತಾಳೆ. ಶಿ ಲಾಂಗ್ಸ್ ಫಾರ್ ಲವ್, ಕೇರ್ ಆ್ಯಂಡ್ ಬಿಲಾಂಗಿಂಗ್. ಸೊ ನನಗೂ ಪ್ರೀತಿ ಪಾತ್ರರು ಇರಬೇಕು, ನನ್ನನ್ನು ಕಾಳಜಿ ಮಾಡ್ತಕ್ಕಂಥವ್ರು ಇರಬೇಕು, ನನಗೂ ಸಂಬಂಧಿಕರು ಇರಬೇಕು ಅಂತಕ್ಕಂತಹ ಒಂದು ಆಸೆ ಅವಳ ಬಳಿ ಇರತಕ್ಕಂಥದ್ದನ್ನು ಅವಳ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಫಾರ್ ದ ಫಸ್ಟ್ ಟೈಮ್ ಇನ್ ಹರ್ ಲೈಫ್ ಶಿ ಫೀಲ್ಸ್ ವ್ಯಾಲ್ಯೂಡ್ ಆ್ಯಂಡ್ ಕನೆಕ್ಟೆಡ್. ಸೊ ಈಗ ಜೀವನದಲ್ಲೇ ಪ್ರಥಮ ಬಾರಿಗೆ ಒಬ್ಬ ವ್ಯಕ್ತಿಯ ಜೊತೆ ಅವ್ರಿಗೆ ಏನೋ ಒಂದು ಕನೆಕ್ಷನ್ ಅವಳಿಗೆ ಕಾಣಿಸ್ಕೊಳ್ತಾ ಇದೆ ಮತ್ತು ಈಗ ತನ್ನ ಒಂದು ಜೀವನಕ್ಕೂ ಕೂಡ ಒಂದು ವ್ಯಾಲ್ಯೂ ಅಂದರೆ ಒಂದು ಅರ್ಥ ಸಿಕ್ಕಿದೆ ಅಂತೇಳಿ ಅವಳಿಗೆ ಅಂದ್ಕೊಳ್ತಾಳೆ. ಒನ್ ಡೇ ದ ಪೋಸ್ಟ್ ಮಾಸ್ಟರ್ ಡಿಸೈಡ್ಸ್ ಟು ಟೀಚ್ ರತನ್ ಹೌ ಟು ರೀಡ್ ಆ್ಯಂಡ್ ರೈಟ್. ರತನ್ ಈಸ್ ಫಿಲ್ಡ್ ವಿತ್ ಜಾಯ್ ಆ್ಯಂಡ್ ಹೋಪ್. ಸೊ ಒಂದು ದಿನ ಪೋಸ್ಟ್ ಮಾಸ್ಟರ್ ಏನು ಮಾಡ್ತಾನೆ, ಇವಳಿಗೆ ಓದೋದು ಬರೆಯೋದನ್ನು ಕಲಿಸೋಣ ಅಂತೇಳಿ ಡಿಸೈಡ್ ಮಾಡ್ತಾನೆ. ಇದನ್ನು ಕೇಳಿದಂತಹ ರತನ್ ತುಂಬಾನೇ ಸಂತೋಷ ಪಡ್ತಾಳೆ ಮತ್ತು ಅವಳಿಗೆ ಒಂದು ಭರವಸೆ, ಜೀವನದಲ್ಲಿ ಏನೋ ಒಂದು ದೊಡ್ಡ ಭರವಸೆಯನ್ನು ಕಾಣುತ್ತೆ ಅವಳಿಗೆ. ಶಿ ಪ್ರಾಕ್ಟಿಸಸ್ ಈಗರ್ಲಿ ಆ್ಯಂಡ್ ಡ್ರೀಮ್ಸ್ ಆಫ್ ಬಿಲ್ಡಿಂಗ್ ಎ ಬೆಟರ್ ಫ್ಯೂಚರ್. ಸೊ ತನ್ನ ಒಂದು ಫ್ಯೂಚರ್ ತುಂಬಾ ಬೆಟರ್ ಇರುತ್ತೆ, ನಾನು ಅಕ್ಷರವನ್ನು ಕಲಿತ್ರೆ ಅಂತಕ್ಕಂಥದ್ದು ಅವಳ ಮನಸ್ಸಿನಲ್ಲಿ ಒಂದು ಕನಸುಗಳನ್ನು ಮೂಡಿಸ್ತವೆ. ಇನ್ ಹರ್ ಹಾರ್ಟ್ ಶಿ ವಿಶಸ್ ದ್ಯಾಟ್ ಹರ್ ಲೈಫ್ ವಿತ್ ದ ಪೋಸ್ಟ್ ಮಾಸ್ಟರ್ ವಿಲ್ ಕಂಟಿನ್ಯೂ ಫಾರ್ ಎವರ್. ಸೊ ಇನ್ನು ನನ್ನ ಲೈಫ್ ಲಾಂಗ್ ಈ ಪೋಸ್ಟ್ ಮಾಸ್ಟರ್ ನನ್ನ ಜೊತೆಲೇ ಇರ್ತಾರೆ ಒಬ್ಬ ಅಣ್ಣನಾಗಿ ಅಂತೇಳಿ ಅವಳು ಅನ್ಕೊಳ್ತಾ ಇರ್ತಾಳೆ. ಬಟ್ ದ ಪೋಸ್ಟ್ ಮಾಸ್ಟರ್ ಡಸ್ ನಾಟ್ ರಿಯಲೈಸ್ ದ ಡೆಪ್ತ್ ಆಫ್ ಹರ್ ಫೀಲಿಂಗ್ಸ್. ಸೊ ಅವಳಿಗಿರ್ತಕ್ಕಂತಹ ಭಾವನೆಗಳೇನಿದ್ದಾವೋ ಅಷ್ಟೊಂದು ಹಾರ್ಡ್ ಫೀಲಿಂಗ್ಸ್ ಪೋಸ್ಟ್ ಮಾಸ್ಟರ್ ಬಳಿ ಇರಲಿಲ್ಲ. ಫಾರ್ ಹಿಮ್ ಶಿ ಈಸ್ ಸಿಂಪ್ಲಿ ಅ ಪ್ಲೆಸೆಂಟ್ ಕಂಪ್ಯಾನಿಯನ್ ಡ್ಯೂರಿಂಗ್ ಹೀಸ್ ಲೋನ್ಲಿ ಸ್ಟೇ. ಸೊ ಅವನಿಗೆ ಮಾತ್ರ ಈ ರತನ್ ಏನಿದ್ದಾಳೋ ಕೇವಲ ಒಂದು ಕಂಪ್ಯಾನಿಯನ್ ಆಗಿ, ಅಂದರೆ ಇಲ್ಲಿ ಟೈಮ್ ಪಾಸ್ಗೆ ಮಾತ್ರ ಅವಳು ಕಾಣಿಸ್ಕೊಳ್ತಾ ಇದ್ದಾಳೆ, ಅಷ್ಟೊಂದು ಅಟ್ಯಾಚ್ಮೆಂಟ್ ಇವನಿಗೆ ಬೆಳೆದಿರಲಿಲ್ಲ. ಡ್ಯೂರಿಂಗ್ ದ ರೈನಿ ಸೀಸನ್ ದ ಪೋಸ್ಟ್ ಮಾಸ್ಟರ್ ಫಾಲ್ಸ್ ಇಲ್. ಸೊ ಅದು ಮಳೆಗಾಲದ ಅವಧಿಯಾಗಿರುತ್ತೆ. ಪೋಸ್ಟ್ ಮಾಸ್ಟರ್ ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ದ ವಿಲೇಜ್ ಬಿಕಮ್ಸ್ ವೆಟ್, ಮಡ್ಡಿ ಆ್ಯಂಡ್ ಅನ್ಕಂಫರ್ಟಬಲ್. ಸೊ ಈಗ ಹಳ್ಳಿಗಾಡಿನಲ್ಲಿ ಮಳೆ ಬಂದ್ಬಿಟ್ರೆ ತೇವ ಆಗುತ್ತೆ, ಅಲ್ಲೆಲ್ಲ ನೀರು ನಿಂತ್ಕೊಂಡಿರುತ್ತೆ ಮತ್ತು ಅನ್ಕಂಫರ್ಟಬಲ್ ನಡ್ಕೊಂಡು ಹೋಗ್ಲಿಕ್ಕೆ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಸಹಜ. ರತನ್ ಟೇಕ್ಸ್ ಗ್ರೇಟ್ ಕೇರ್ ಆಫ್ ಹಿಮ್. ಸೊ ಅಂತಹ ಒಂದು ಸಮಸ್ಯೆಯಲ್ಲಿ ಅಂದರೆ ಏನೀಗ ಇಲ್ಲ ಅಂದರೆ ಅನಾರೋಗ್ಯಕ್ಕೆ ಒಳಗಾಗಿದ್ನಲ್ವ ಪೋಸ್ಟ್ ಮಾಸ್ಟರ್, ತುಂಬಾನೇ ಕಾಳಜಿಯನ್ನು ರತನ್ ಮಾಡ್ತಾ ಇದ್ದಾಳೆ. ಶಿ ಕುಕ್ಸ್ ನರ್ಸಸ್ ಹಿಮ್. ಶಿ ಕುಕ್ಸ್ ಅಂದರೆ ಅಡುಗೆ ಮಾಡ್ತಿದ್ದಾಳೆ, ನರ್ಸಸ್ ಅಂದರೆ ಅವನಿಗೆ ಏನು ಔಷಧಿಗಳು ಬೇಕೋ ಅದೆಲ್ಲವನ್ನು ಕೊಡ್ತಿದ್ದಾಳೆ. ಆ್ಯಂಡ್ ಸ್ಟೇಸ್ ಬೈ ಹಿಸ್ ಸೈಡ್ ಡೇ ಆ್ಯಂಡ್ ನೈಟ್. ಹಗಲು ರಾತ್ರಿ ಅವನು ಹುಷಾರಾಗೋವರೆಗೂ ಕೂಡ ಅವನ ಜೊತೆಲಿನೇ ಇರ್ತಾಳೆ. She serves him with love and loyalty, hoping that he will understand her devotion. ಸೊ ಅವನ ಜೊತೆನೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಸೊ ತನಗೆ ಅವನ ಮೇಲೆ ಇರತಕ್ಕಂತಹ ಒಂದು ಪ್ರೀತಿ ವಾತ್ಸಲ್ಯವನ್ನು ಅವನು ಅರ್ಥ ಮಾಡ್ಕೋಬಹುದು ಅಂತಕ್ಕಂಥದ್ದು ಅವಳಿಗೆ ಒಂದು ಆಸೆ ಇರುತ್ತೆ. ಹೋಪಿಂಗ್ ದ್ಯಾಟ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಹರ್ ಡಿವೋಷನ್. ಇನ್ಸ್ಟೆಡ್ ಆಫ್ ಫೀಲಿಂಗ್ ಗ್ರೇಟ್ಫುಲ್ ಆರ್ ಎಮೋಷನಲಿ ಕ್ಲೋಸ್, ದ ಪೋಸ್ಟ್ ಮಾಸ್ಟರ್ ಬಿಕಮ್ಸ್ ಈವನ್ ಮೋರ್ ರೆಸ್ಟ್ಲೆಸ್. ಬಟ್ ಪೋಸ್ಟ್ ಮಾಸ್ಟರ್ಗೆ ಯಾವುದೇ ಒಂದು ಭಾವನೆಗಳು ಕೂಡ ಅಲ್ಲಿ ಮೂಡಲೇ ಇಲ್ಲ. ಹಿಸ್ ಹೋಮ್ ಸಿಕ್ನೆಸ್ ಗ್ರೋಸ್ ಸ್ಟ್ರಾಂಗರ್. ನೋಡಿ, ಯಾವಾಗಲೂ ಕೂಡ ಅವನಿಗೆ ತನ್ನ ಮನೆಗೆ ಹೋಗಬೇಕು ಅಂತಕ್ಕಂಥ ಒಂದು ಆಸೆ ಇದ್ದೇ ಇರುತ್ತೆ. ಅದನ್ನೇ ಹೋಮ್ ಸಿಕ್ನೆಸ್ ಅಂತ ಕರೀತಾ ಇದ್ದಾರೆ. ಹಿ ಅಪ್ಲೈಸ್ ಫಾರ್ ಎ ಟ್ರಾನ್ಸ್ಫರ್ ಬ್ಯಾಕ್ ಟು ಕಲ್ಕತ್ತಾ. ಸೊ ಅವನು ಒಂದು ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಆಗ್ತಾನೆ. ಅದೇನಪ್ಪ ಅಂದರೆ ತಾನು ಮತ್ತೆ ವಾಪಸ್ ಕಲ್ಕತ್ತಾಗೆ ಹೋಗಬೇಕು ಅಂಥೇಳಿ. ಬಟ್ ಹೀಸ್ ರಿಕ್ವೆಸ್ಟ್ ಈಸ್ ರಿಜೆಕ್ಟೆಡ್. ಅವನ ಒಂದು ಅಪ್ಲಿಕೇಶನ್ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ, ಅವನಿಗೆ ಟ್ರಾನ್ಸ್ಫರ್ ಸಿಗೋದಿಲ್ಲ. Feeling trapped and unhappy, he finally decides to resign from his job and leave the village completely. ಅವನು ಆ ಒಂದು ಹಳ್ಳಿಲಿ ಇರಲಿಕ್ಕೆ ಇಚ್ಛೆಯನ್ನು ಪಡೋದಿಲ್ಲ. ಸೊ ಏನು ಮಾಡ್ತಾನೆ, ಈಗ ಟ್ರಾನ್ಸ್ಫರ್ ಅಂತೂ ಸಿಗಲಿಲ್ಲ, ಸೊ ಈ ಹಳ್ಳಿಯಲ್ಲಿ ನಾನು ಟ್ರ್ಯಾಪ್ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಮತ್ತು ಈ ಒಂದು ಅಸಂತೋಷದ ಜೀವನ ನನಗೆ ಬೇಡ ಅಂತೇಳಿ ಒಂದು ಡಿಸಿಷನ್ ತೆಗೆದುಕೊಳ್ತಾನೆ. ಏನಪ್ಪ ಅಂದರೆ ರಿಸೈನ್, ಅಂದರೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾನೆ ತನ್ನ ಒಂದು ಕೆಲಸಕ್ಕೆ ಮತ್ತು ಆ ಹಳ್ಳಿಯನ್ನು ಬಿಟ್ಟು ತನ್ನ ಒಂದು ಸಿಟಿಗೆ ಮರಳಲಿಕ್ಕೆ ಡಿಸೈಡ್ ಮಾಡ್ತಾನೆ. ವೆನ್ ರತನ್
ರತನ್ ಲರ್ನ್ಸ್ ದ್ಯಾಟ್ ಹಿ ಈಸ್ ಗೋಯಿಂಗ್ ಅವೇ. ಶಿ ಈಸ್ ಡೀಪ್ಲಿ ಶಾಕ್ಡ್ ಆ್ಯಂಡ್ ಹಾರ್ಟ್ ಬ್ರೋಕನ್. ಯಾವಾಗ ಈ ವಿಷಯ ರತನ್ಗೆ ಗೊತ್ತಾಗುತ್ತೋ ಅವಳು ತುಂಬಾನೇ ಶಾಕಿಗೆ ಒಳಗಾಗ್ತಾಳೆ ಮತ್ತು ಅವಳಿಗೆ ಹೃದಯ ಒಡೆದು ಹೋದ ಹಾಗೆ ಆಗುತ್ತೆ. ಆಲ್ ಹರ್ ಹೋಪ್ಸ್ ಆ್ಯಂಡ್ ಡ್ರೀಮ್ಸ್ ಕೊಲ್ಯಾಪ್ಸ್. ಅವಳೇನು ಕನಸು ಕಂಡಿದ್ಲಲ್ವಾ, ನನ್ನವರು ಅಂತ ಒಬ್ರು ಸಿಕ್ಕಿದ್ದಾರೆ ಅಣ್ಣನಾಗಿ ಅಂತೇಳಿ ಅವಳು ಅನ್ಕೊಂಡಿದ್ಲು. ಬಟ್ ಅವಳ ಒಂದು ಕನಸು ನುಚ್ಚು ನೂರಾಗ್ತಾ ಇದೆ. ವಿತ್ ಕರೇಜ್ ಶಿ ಆಸ್ಕ್ಸ್ ಇಫ್ ಶಿ ಕ್ಯಾನ್ ಗೋ ವಿತ್ ಹಿಮ್ ಟು ಕಲ್ಕತ್ತಾ. ಸೊ ಒಂದು ಪ್ರಯತ್ನ ಮಾಡ್ತಾಳೆ, ಅದೇನಪ್ಪ ಅಂದ್ರೆ ನಾನು ನಿನ್ನ ಜೊತೆ ಕಲ್ಕತ್ತಾಗೆ ಬರ್ಬೋದಾ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಶಿ ಡಸ್ ನಾಟ್ ವಾಂಟ್ ಟು ರಿಟರ್ನ್ ಟು ಅ ಲೈಫ್ ಆಫ್ ಲೋನ್ಲಿನೆಸ್. ಸೊ ಈಗ ಆ ಪೋಸ್ಟ್ ಮಾಸ್ಟರ್ ಹೋಗ್ಬಿಟ್ರೆ ಮತ್ತೆ ತಾನು ಒಂಟಿ ಆಗ್ಬಿಡ್ತೇನೆ ಅಂತಕ್ಕಂತಹ ಭಯ ಅವಳಲ್ಲಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಬರ್ತೇನೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಮುಗ್ಧತೆಯಿಂದ. ಬಟ್ ದ ಪೋಸ್ಟ್ ಮಾಸ್ಟರ್ ಜೆಂಟ್ಲಿ ರಿಫ್ಯೂಸಸ್ ಆ್ಯಂಡ್ ಸೇಸ್ ಇಟ್ ಈಸ್ ಇಂಪಾಸಿಬಲ್. ನೀನು ಹೇಳಿದಾಗೆ ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವನು ರೆಫ್ಯೂಸ್ ಮಾಡ್ತಾನೆ. ಟು ಕಂಫರ್ಟ್ ಹರ್ ಹಿ ಆಫರ್ಸ್ ಹರ್ ಸಮ್ ಮನಿ ಆ್ಯಸ್ ಹೆಲ್ಪ್. ಸೊ ಸ್ವಲ್ಪ ದುಡ್ಡನ್ನು ಕೊಡ್ತಾ ಇದ್ದಾನೆ, ಸ್ವಲ್ಪ ದುಡ್ಡು ತಗೊಂಡ್ರೆ ಇವಳು ಸುಮ್ಮನೆ ಆಗ್ಬೋದು ಅಂತೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. ರತನ್ ಫೀಲ್ಸ್ ಹರ್ಟ್ ಆ್ಯಂಡ್ ಇನ್ಸಲ್ಟೆಡ್. ಯಾವಾಗ ದುಡ್ಡನ್ನು ಕೊಡಲಿಕ್ಕೆ ಪೋಸ್ಟ್ ಮಾಸ್ಟರ್ ಮುಂದೆ ಬರ್ತಾನೋ ಅದರಿಂದ ರತನ್ಗೆ ಇನ್ನೂ ಹೆಚ್ಚಿನ ನೋವು ಆಗ್ತಾ ಇದೆ. ಯಾಕೆಂದರೆ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡಲ್ಲ. She refuses the money because she wanted emotional love, not charity or payment. ಸೊ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಪ್ರೀತಿ ಅಂತಕ್ಕಂಥದ್ದು, ಯಾವುದೇ ಚಾರಿಟಿ ಆಗಲಿ ದುಡ್ಡಾಗಲಿ ಅಲ್ಲ. ದ ಬಾಂಡ್ ಶಿ ಬಿಲೀವ್ಡ್ ಇನ್ ಈಸ್ ಶಾರ್ಟರ್ಡ್. ಸೊ ಅವಳಿಗೇನು ಪೋಸ್ಟ್ ಮಾಸ್ಟರ್ ಜೊತೆ ಒಂದು ಬಾಂಡ್ ಇದೆ ಅಂತ ಅನ್ಕೊಂಡಿದ್ಲೋ ಅದು ನುಚ್ಚುನೂರಾಯಿತು. ದ ನೆಕ್ಸ್ಟ್ ಡೇ ದ ಪೋಸ್ಟ್ ಮಾಸ್ಟರ್ ಲೀವ್ಸ್ ಉಲಾಪುರ್. ಸೊ ಮರುದಿನ ಪೋಸ್ಟ್ ಮಾಸ್ಟರ್ ಹಳ್ಳಿಯನ್ನು ಬಿಟ್ಟು ಹೊರಟು ಹೋಗ್ತಾನೆ. While traveling, he feels a brief sadness and wonders whether he acted cruelly. ಸೊ ಹೋಗ್ತಾನೆ ಅವನು ಕೂಡ ರತನ್ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಾನೆ. ಅವನಿಗೂ ಕೂಡ ಸ್ವಲ್ಪ ಬೇಸರ ಇದೆ, ಎಲ್ಲಿ ರತನ್ಗೆ ತಾನು ಬೇಸರವನ್ನ ಉಂಟು ಮಾಡಿದ್ದೇನೋ ಅಂತೇಳಿ ಅವನು ಥಿಂಕ್ ಮಾಡ್ತಾನೆ. He thinks about life's mysteries and human emotions. But soon he convinces himself that people must move on and that attachments are ಟೆಂಪರರಿ. ಸೊ ಅವನಿಗೂ ಕೂಡ ಸ್ವಲ್ಪ ಮನಸ್ಸಲ್ಲಿ ಬೇಸರ ಮೂಡುತ್ತೆ. ಬಟ್ ಅವನು ಅನ್ಕೊಳ್ತಾನೆ ಇದು ಲೈಫಲ್ಲಿ ಸಹಜ, ನಾವು ಮುಂದೆ ಸಾಕ್ತಾ ಇರಬೇಕು, ಈ ಅಟ್ಯಾಚ್ಮೆಂಟ್ಗಳೆಲ್ಲವೂ ಕೂಡ ಟೆಂಪರರಿ ಅಂದರೆ ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಅಂತೇಳಿ ಅನ್ಕೊಳ್ತಾನೆ. ರತನ್ ಹವೆವರ್ ಕೆನ್ ನಾಟ್ ಫರ್ಗೆಟ್ ಹಿಮ್ ಸೋ ಈಸಿಲಿ. ಸೊ ಇವನು ಒಂದು ರತನ್ ಬಗ್ಗೆ ಏನು ನಿರ್ಲಕ್ಷ್ಯ ಮಾಡಿ ಹೋಗಿದ್ದಾನೋ ಅದೇ ರೀತಿಯ ಭಾವನೆ ರತನ್ಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟೊಂದು ಸುಲಭವಾಗಿ ಪೋಸ್ಟ್ ಮಾಸ್ಟರ್ನನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವಳಿಗೆ. ಶಿ ವೇಟ್ಸ್ ನಿಯರ್ ದ ವಿಲೇಜ್ ರೋಡ್ ಹೋಪಿಂಗ್ ದ ಪೋಸ್ಟ್ ಮಾಸ್ಟರ್ ಮೈಟ್ ರಿಟರ್ನ್. ಪಾಪ ನೋಡಿ ಏನು ಮಾಡ್ತಾ ಇದ್ದಾಳೆ, ಆ ಒಂದು ಹಳ್ಳಿಯ ರಸ್ತೆಯನ್ನು ನೋಡ್ತಾ ಹಾಗೆಯೇ ವೇಟ್ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಮತ್ತೆ ಪೋಸ್ಟ್ ಮಾಸ್ಟರ್ ಏನಾದರೂ ವಾಪಸ್ ಬರಬಹುದಾ ಅಂತಕ್ಕಂತಹ ಒಂದು ಕನಸು ಅವಳಲ್ಲಿದೆ. ಹರ್ ಹಾರ್ಟ್ ಈಸ್ ಫಿಲ್ಡ್ ವಿತ್ ಲೋನ್ಲಿನೆಸ್. ಈಗ ತಾನು ಮತ್ತೆ ಒಂಟಿಯಾಗಿದ್ದೇನೆ ಅಂತೇಳಿ ಅವಳಿಗೆ ತುಂಬಾನೇ ಬೇಸರ ಆಗ್ತಾ ಇದೆ. ಲಾಂಗಿಂಗ್ ಆ್ಯಂಡ್ ಅನ್ಸ್ಪೋಕನ್ ಪೇನ್. ಮನಸ್ಸಿನಲ್ಲಿ ಹೇಳಿಕೊಳ್ಳಲಾಗದಷ್ಟು ನೋವು ಅವಳಲ್ಲಿ ಮನೆ ಮಾಡಿದೆ. ಲೈಫ್ ಗೋಸ್ ಆನ್ ಬಟ್ ಹರ್ ಹೋಪ್ ರಿಮೇನ್ಸ್. ಜೀವನ ಮುಂದೆ ಸಾಗಲೇಬೇಕು, ಆದರೆ ಅವಳ ಒಂದು ಹೋಪ್ ಭರವಸೆ ಏನಿದೆನೋ ಅದು ಹಾಗೆ ಉಳಿಯುತ್ತೆ. ಅಂದರೆ ಪೋಸ್ಟ್ ಮಾಸ್ಟರ್ ಮರಳಬಹುದು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಮತ್ತು ಈ ಸ್ಟೋರಿ ಇಷ್ಟ ಆಗಿದ್ರೆ ಐ ಲೈಕ್ ದ ಸ್ಟೋರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ವಿದ್ಯಾರ್ಥಿಗಳೇ, ಬೇರೆ ಯಾವುದಾದ್ರೂ ಲೆಸನ್ನಿನ ಸಿಂಪಲ್ ಸಮರಿ ನಿಮಗೆ ಬೇಕು ಅಂದರೆ ಆ ಲೆಸನ್ ನೇಮ್ ಮತ್ತು ರೈಟರ್ ನೇಮ್ ಎರಡನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಲೆಸನ್ಸ್ಗಳು ನಿಮ್ಮನ್ನು ಬೇಗ ತಲುಪ್ತವೆ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್ಸ್.